ಓಂ ಶಾಂತಿ. ಮುರುಳಿಯ ದಿನಾಂಕ 8/8. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ, ಟೀಚರ್ ಮತ್ತೆ ಸದ್ಗುರು ಈ 3 ಮಾತುಗಳನ್ನ ನೆನಪಿನಲ್ಲಿ ಇಟ್ಟುಕೊಂಡಾಗ ಅನೇಕ ವಿಶೇಷತೆಗಳು ಬಂದು ಬಿಡುತ್ತದೆ. ಪ್ರಶ್ನೆ: ಯಾವ ಮಕ್ಕಳ ಪ್ರತಿ ಹೆಜ್ಜೆಯಲ್ಲಿ ಪದುಮದಷ್ಟು ಸಂಪಾದನೆ ಜಮಾ ಆಗುತ್ತಾ ಇರುತ್ತದೆ? ಯಾರು ತಮ್ಮ ಪ್ರತಿ ಹೆಜ್ಜೆಯಲ್ಲಿ ಸರ್ವೀಸನ್ನಲ್ಲಿ ಮುಂದುವರಿತಾ ಇರ್ತಾರೆ, ಅವರ ಪದ್ಮದಲ್ಲಿ ಹೆಜ್ಜೆಯಲ್ಲಿ ಸಂಪಾದನೆ ಜಮಾ ಆಗುತ್ತದೆ. ಒಂದು ವೇಳೆ ಬಾಬನ ಸೇವೆಯಲ್ಲಿ ಹೆಜ್ಜೆಯನ್ನ ಇಡ್ಲಿಲ್ಲ ಅಂದ್ರೆ ಹೇಗೆ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ? ಸರ್ವೀಸಿನ ಹೆಜ್ಜೆಯಲ್ಲೇ ಪದುಮದಷ್ಟು ಸಂಪಾದನೆ ಆಗತ್ತೆ. ಇದರಿಂದಲೇ ಪದುಮಾಪತಿಗಳು ಆಗಿಬಿಡುವಿರಿ. ಮತ್ತೊಂದು ಪ್ರಶ್ನೆ: ಯಾವ ರಹಸ್ಯವನ್ನ ತಿಳಿಯುವ ಕಾರಣ ನೀವು ಮಕ್ಕಳು ಎಲ್ಲರ ಕಲ್ಯಾಣಕಾರಿಗಳು ಆಗಿಬಿಡುವಿರಿ? ಬಾಬಾ ಹೇಳುತ್ತಾರೆ, ಬಾಬಾ ನಾವು ಮಕ್ಕಳಿಗೆ ಈ ರಹಸ್ಯವನ್ನ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರೂ ಇದೊಂದೇ ಹಟ್ಟಿಯಾಗಿದೆ, ಎಲ್ಲರೂ ಇಲ್ಲಿಗೆನೆ ಬರಬೇಕಾಗುತ್ತದೆ. ಇದು ಬಹಳ ಬಹಳ ಗುಹ್ಯವಾದ ರಹಸ್ಯ ಆಗಿದೆ. ಈ ರಹಸ್ಯವನ್ನ ತಿಳಿದಿರುವಂತಹ ಮಕ್ಕಳೇ ಎಲ್ಲರ ಕಲ್ಯಾಣಕಾರಿಗಳು ಆಗಲು ಸಾಧ್ಯ. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಈ ಒಂದು ಮಾತನ್ನ ತಿಳಿಸ್ಕೊಡ್ತಾ ಇದ್ದಾರೆ. ತಂದೆ ನಮ್ಮ ತಂದೆ, ಟೀಚರ್, ಸದ್ಗುರು ಆಗಿದ್ದಾರೆ. ನಾವು ಮಕ್ಕಳಿಗೆ ಗೊತ್ತಿದೆ, ತಿಳ್ಕೊಂಡಿದ್ದೇವೆ, ಆದರೂ ಗಳಿಗೆಗೂ ಕೂಡ ಮರೆತು ಬಿಡ್ತೇವೆ. ಬಾಬಾ ಹೇಳುತ್ತಾರೆ, ಯಾರು ಇಲ್ಲಿ ಕುಳಿತಿದ್ದಾರೆ ಅವರು ತಿಳ್ಕೊಳ್ತಾರೆ, ಆದ್ರೂ ಕೂಡ ಮರೆತು ಹೋಗ್ತಾರೆ. ಬಾಬಾ ಹೇಳುತ್ತಾರೆ, ಜಗತ್ತಿನವರಂತೂ ಬಿಲ್ಕುಲ್ ಏನನ್ನೂ ತಿಳ್ಕೊಂಡೇ ಇಲ್ಲ. ಬಾಬಾ ಹೇಳುತ್ತಾರೆ, ಕೇವಲ ಈ 3 ಮಾತನ್ನ ನೆನಪಿನಲ್ಲಿ ಇಟ್ಕೊಂಡಾಗ ಬಹಳ ಸರ್ವೀಸ್ ಅನ್ನ ಮಾಡೋದಿಕ್ಕಾಗತ್ತೆ. ಪ್ರದರ್ಶನಿ ಅಥವಾ ಮ್ಯೂಸಿಯಂನಲ್ಲಿ ನಿಮ್ಮ ಬಳಿ ಬಹಳಷ್ಟು ಜನ ಬರ್ತಾರೆ. ಮನೆಯಲ್ಲೂ ಕೂಡ ಮಿತ್ರ ಸಂಬಂಧಿಗಳು ಮುಂತಾದವರು ಬಹಳ ಜನ ಬರ್ತಾರೆ. ಯಾರೇ ಬಂದ್ರೂ ಕೂಡ ಅವರಿಗೆ ಮೊದಲು ಇದನ್ನ ತಿಳಿಸ್ಕೊಡ್ಬೇಕಾಗಿದೆ. ಯಾರಿಗೆ ಭಗವಂತ ಅಂತ ಕರಿತೇವೆ, ಅವರು ತಂದೆ, ಟೀಚರ್, ಸದ್ಗುರು ಆಗಿದ್ದಾರೆ. ಈ ರೀತಿ ನೆನಪು ಮಾಡುವುದು ಸರಿ ಇದೆ. ಬಾಬಾ ಹೇಳುತ್ತಾರೆ, ಬೇರೆ ಯಾರ ನೆನಪು ಬರಬಾರದು. ಬೇರೆ ಯಾರೂ ಕೂಡ ಈ ರೀತಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಿ, ನಮ್ಮ ತಂದೆ ಟೀಚರ್, ಸದ್ಗುರು ಆಗಿದ್ದಾರೆ ಅನ್ನೋದು ಈಗ ನಾವು ಮಕ್ಕಳಿಗೆ ಗೊತ್ತಿದೆ. ಇದೆಲ್ಲವೂ ಕೂಡ ಎಷ್ಟು ಸಹಜವಾದ ಮಾತಾಗಿದೆ. ಆದ್ರೆ ಕೆಲವರು ಈ ರೀತಿ ಕಲ್ಲು ಬುದ್ಧಿಯವರಾಗ್ಬಿಡ್ತಾರೆ. 3 ಅಕ್ಷರ ಈ ಪದವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡ್ಕೊಳ್ಳೋದೇ ಇಲ್ಲ. ತಂದೆ, ಶಿಕ್ಷಕ, ಸದ್ಗುರು ಅನ್ನುವಂತ ಮಾತನ್ನೇ ಮರ್ತು ಬಿಡ್ತಾರೆ. ಬಾಬಾ ನಮಗೆ ವಿಶ್ವದಿಂದ ನಮ್ಮನ್ನ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡ್ತಾ ಇದ್ದಾರೆ. ಏಕೆಂದ್ರೆ ಬೇಹದ್ದಿನ ತಂದೆ ಇವರಾಗಿದ್ದಾರೆ. ಬೇಹದ್ದಿನ ತಂದೆ ಅಂದಾಗ ಅವಶ್ಯವಾಗಿ ಬೇಹದ್ದಿನ ಆಸ್ತಿನೇ ಸಿಗತ್ತೆ. ಬೇಹದ್ದಿನ ಆಸ್ತಿನೇ ಆಗಿದೆ, ದೇವತೆಗಳ ಬಳಿ ಇದೆ. ಕೇವಲ ನೆನಪು ಮಾಡಿದಾಗ ಮನೆಯಲ್ಲೂ ಕೂಡ ಬಹಳ ಸರ್ವೀಸ್ ಅನ್ನ ಮಾಡಬಹುದು. ಆದರೆ ಇದನ್ನ ಮರೆತಿರುವ ಕಾರಣದಿಂದಲೇ ಯಾರಿಗೂ ಹೇಳಲು ಸಾಧ್ಯವಾಗುತ್ತಿಲ್ಲ. ಗಳಿಗೆಗೂ ಮರೆತು ಬಿಡ್ತೀರಿ, ಏಕೆಂದ್ರೆ ಇಡೀ ಕಲ್ಪ ಮರ್ತಿದ್ದೀರಿ. ಈಗ ತಂದೆ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ, ವಾಸ್ತವದಲ್ಲಿ ಈ ಜ್ಞಾನ ಬಹಳ ಸಿಂಪಲ್ ಆಗಿದೆ. ಇನ್ನ ಉಳಿದ ನೆನಪಿನ ಯಾತ್ರೆಯಿಂದ ಆತ್ಮ ಸಂಪೂರ್ಣ ಆಗಬೇಕಾಗಿದೆ. ಇದರಲ್ಲೇ ಪರಿಶ್ರಮ ಇದೆ. ಬಾಬಾ ನಮ್ಮ ತಂದೆ, ಶಿಕ್ಷಕ, ಆಸ್ತಿಯನ್ನೂ ಕೂಡ ಕೊಡ್ತಾರೆ, ಪವಿತ್ರರನ್ನಾಗಿ ಮಾಡ್ತಾರೆ. ಏಕೆಂದ್ರೆ ಪತಿತ ಪಾವನ ತಂದೆಯಾಗಿದ್ದಾರೆ. ಕೇವಲ ಹೇಳ್ತಾರೆ, ಎಲ್ಲರಿಗೂ ಇದೇ ಮಾತನ್ನ ತಿಳಿಸ್ಕೊಡಿ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಬಾಬಾರವರ ಸೇವೆಯಲ್ಲಿ ಸ್ವಲ್ಪ ಹೆಜ್ಜೆಯನ್ನು ಇಡ್ಲಿಲ್ಲ ಅಂದ್ರೆ ಹೇಗೆ ಪದವಿಯನ್ನ ಪಡ್ಕೊಳಕ್ ಸಾಧ್ಯ? ಪದುಮಾಪತಿಗಳಂತೂ ಸೇವೆಯಿಂದಲೇ ಆಗಲು ಸಾಧ್ಯ. ಸರ್ವೀಸ್ ನ ಒಂದು ಹೆಜ್ಜೆಯಲ್ಲಿ ಪದುಮದಷ್ಟು ಸಂಪಾದನೆ ಆಗತ್ತೆ. ಸರ್ವೀಸ್ಗಾಗಿ ಮಕ್ಕಳು ಇಲ್ಲಿ ಅಲ್ಲಿ
ಓಡ್ತಾ ಇರ್ತಾರೆ. ಎಷ್ಟು ಹೆಜ್ಜೆಯನ್ನ ಇಡ್ತಾ ಹೋಗ್ತೀರಿ ಅಷ್ಟು ಪದುಮದಷ್ಟು ಸಂಪಾದನೆ ಜಮಾ ಆಗ್ತಾ ಹೋಗತ್ತೆ. ಇದು ಬುದ್ಧಿ ಹೇಳತ್ತೆ, ಮೊದಲು ನಾವು ಶೂದ್ರರು ಬ್ರಾಹ್ಮಣರು ಆಗ್ಬೇಕಾಗತ್ತೆ. ಬ್ರಾಹ್ಮಣರೇ ಆಗ್ಲಿಲ್ಲ ಅಂದ್ರೆ ಮತ್ತೇನಾಗೋದು? ಸೇವೆಯಂತೂ ಅವಶ್ಯ ಮಾಡಬೇಕಾಗಿದೆ. ಮಕ್ಕಳು ಸರ್ವೀಸಿನ ಸಮಾಚಾರವನ್ನು ತಿಳಿಸ್ತಾರೆ, ಅದರಿಂದ ತಿಳಿಸ್ಕೊಡ್ಲಾಗತ್ತೆ ಟೆಂಪ್ಟೇಷನ್. ಸೇವೆಯಿಂದಲೇ ಪದುಮದಷ್ಟು ಸಂಪಾದನೆ ಆಗತ್ತೆ. ಸೇವೆ ಒಂದು ಮಾತಿನಲ್ಲೇ ತಿಳಿಸ್ಕೊಡಿ. ಇಡೀ ಜಗತ್ತು ಬೇರೆ ಯಾರಿಗೂ ಕೂಡ ಇದು ಗೊತ್ತೇ ಇಲ್ಲ. ಬೇಹದ್ದಿನ ತಂದೆಯಾಗಿದ್ದಾರೆ, ಆದ್ರೆ ಆ ತಂದೆಯ ಬಗ್ಗೆ ಯಾರಿಗೂ ಜಗತ್ತಿನವರಿಗೆ ಸರಿಯಾಗಿ ಗೊತ್ತೇ ಇಲ್ಲ. ಈ ರೀತಿ ಗಾಡ್ ಫಾದರ್ ಅಂತ ಹೇಳ್ತಾ ಇರ್ತಾರೆ. ಅವರು ಟೀಚರ್ ಆಗಿದ್ದಾರೆ. ಈ ಒಂದು ಮಾತು ಯಾರ ಬುದ್ಧಿಯಲ್ಲೂ ಕೂರೋದೇ ಇಲ್ಲ. ಸ್ಟೂಡೆಂಟ್ಗಳ ಬುದ್ಧಿಯಲ್ಲಿ ಸದಾ ಟೀಚರ್ನ ನೆನಪಿರತ್ತೆ. ಯಾರು ಪೂರ್ಣ ರೀತಿ ಓದೋದಿಲ್ವೋ ಅವರಿಗೆ ಅನಕ್ಷರಸ್ಥರು ಅಂತ ಹೇಳಬೇಕಾಗತ್ತೆ. ಬಾಬಾ ಹೇಳುತ್ತಾರೆ, ಯಾವ ಒಂದು ಚಿಂತೆ ಇಲ್ಲ, ನೀವು ಏನು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಇದಂತೂ ತಿಳ್ಕೊಳ್ಬಹುದಲ್ವಾ, ನಾವೆಲ್ಲ ಸಹೋದರಾತ್ಮಗಳಾಗಿದ್ದೇವೆ, ನಮ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಅನ್ನೋ ಮಾತನ್ನ ಅರ್ಥ ಮಾಡ್ಕೊಳ್ಬಹುದಲ್ಲ ಅಂತಾರೆ ಬಾಬಾ. ಬಾಬಾ ಬರೋದೇ ಒಂದು ಧರ್ಮದ ಸ್ಥಾಪನೆ ಮಾಡಿ ಬ್ರಹ್ಮಾರವರ ಮೂಲಕ ಮಾಡ್ತಾ ಇದ್ದಾರೆ. ಆದ್ರೆ ಜನರು ಏನನ್ನೂ ಕೂಡ ತಿಳಿಯದೇ ಇರೋದಿಲ್ಲ. ಈಶ್ವರ ಒಂದು ವೇಳೆ ಒಂದಲ್ಲ ಒಂದೊಮ್ಮೆ ಬಂದಿದ್ದಾರೆ ಅಂತ ಅಂದಿದ್ದಕ್ಕೋಸ್ಕರ ಅವ್ರನ್ನ ಕರಿತೇವೆ, ಹೇ ಮುಕ್ತಿದಾತ ಪತಿತ ಪಾವನ ಬನ್ನಿ ಅಂತ ಹೇಳಿ. ಯಾವಾಗ ಆ ಪತಿತ ಪಾವನ ನೆನಪಿನ ಮಾಡ್ತೀರಿ, ನಂತರ ಶಾಸ್ತ್ರ ಮುಂತಾದವುಗಳ ಓದೋದು ಅವಶ್ಯಕತೆ ಏನಿದೆ? ತೀರ್ಥಯಾತ್ರೆ ಮೇಲೆ ಯಾಕೆ ಹೋಗ್ತೀರಿ? ಅಲ್ಲಿ ಕುಳಿತು ಯಾಕೆ ಕುಳಿತುಕೊಳ್ತೀರಿ? ಯಾರಿಗೂ ಕೂಡ ಇದರ ಬಗ್ಗೆ ಗೊತ್ತೇ ಇಲ್ಲ. ಪತಿತ ಪಾವನ ಈಶ್ವರ ಆಗಿದ್ದಾರೆ ವಿನಃ ಈ ಸ್ಥೂಲವಾದ ಗಂಗಾ ಯಮುನಾ ನಿಂತದಗಳು ಇದು ಯಾವುದೂ ಪಾವನ ಮಾಡಲು ಸಾಧ್ಯವಿಲ್ಲ. ಬಾಬಾ ಹೇಳ್ತಾರೆ, ಸ್ವರ್ಗದಲ್ಲಿ ಯಾರೂ ಹೋಗಲು ಸಾಧ್ಯವಿಲ್ಲ, ಜನ್ಮವಂತೂ ಇಲ್ಲೇ ತಗೊಳ್ಬೇಕಾಗಿದೆ. ಬಾಬಾ ಹೇಳ್ತಾರೆ, ಹೊಸ ಜಗತ್ತು ಹಳೆಯ ಜಗತ್ತಿನಲ್ಲಿ ಬಹಳ ವ್ಯತ್ಯಾಸ ಇದೆ. ಇದಕ್ಕೆ ಸತ್ಯುಗ ಅಂತ ಹೇಳಲಾಗತ್ತೆ. ಈ ಕಲಿಯುಗ ಜಗತ್ತನ್ನ ಸತ್ಯುಗ ಅಂತ ಹೇಳೋಕ್ಕಾಗೋದಿಲ್ಲ. ಇದಂತೂ ಕಲಿಯುಗ ಆಗಿದೆ. ಮನುಷ್ಯರಂತೂ ಬಿಲ್ಕುಲ್ ಪತ್ತರ್ ಬುದ್ಧಿಯವರಾಗಿದ್ದಾರೆ. ಸ್ವಲ್ಪ ಏನಾದ್ರೂ ಸುಖ ನೋಡ್ಬಿಟ್ರೆ ಅದೇ ಸ್ವರ್ಗ ಅಂತ ತಿಳ್ಕೊಂಡ್ಬಿಡ್ತಾರೆ. ಈಗ ತಂದೆನೇ ಕುಳಿತು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ತಂದೆ ಯಾರ ನಿಂದನೆಯನ್ನು ಮಾಡೋದಿಲ್ಲ. ಬಾಬಾ ಶಿಕ್ಷಣವನ್ನ ಕೊಡ್ತಾರೆ, ಎಲ್ಲರಿಗೂ ಸದ್ಗತಿಯನ್ನ ಮಾಡ್ರಿ. ಭಗವಾನ್ ತಂದೆಯಾಗಿದ್ದಾರೆ. ತಂದೆಯಿಂದ ಅವಶ್ಯವಾಗಿ ಪೂರ್ಣ ಆಸ್ತಿಯನ್ನ ಪಡ್ಕೊಳ್ಬೇಕಾಗಿದೆ. ಬಾಬಾ ಅನ್ನುವಂತ ಅಕ್ಷರ ಈ ರೀತಿ ಇದೆ, ಅದರಿಂದಲೇ ಆಸ್ತಿಯ ಸುಗಂಧ ಹೊರಹೊಮ್ಮತ್ತೆ. ಬಲೆ ಎಷ್ಟೇ ಕಾಕ ಮಾಮ ಮುಂತಾದವುಗಳಿರಬಹುದು, ಆದ್ರೆ ಅವರಿಂದ ಆಸ್ತಿಯ ಸುಗಂಧ ಬರೋದಿಲ್ಲ. ಅಂತರ್ಮುಖಿಗಳಾಗಿ ವಿಚಾರ ಮಾಡ್ಬೇಕಾಗತ್ತೆ. ತಂದೆ ಸರಿಯಾದದ್ದನ್ನೇ ಹೇಳ್ತಾ ಇದ್ದಾರೆ. ಗುರುಗಳ ಬಳಿ ಯಾವುದೇ ಆಸ್ತಿ ಅಂತಸ್ತು ಅನ್ನೋದು ಇರೋದಿಲ್ಲ. ಅವರು ಸ್ವಯಂ ಮನೆ ಪರಿವಾರವನ್ನ ಬಿಟ್ಟಿರ್ತಾರೆ. ನೀವು ಸನ್ಯಾಸ ಮಾಡಿದ್ದೀರಿ ವಿಕಾರಗಳ ಮೇಲೆ. ಅವರು ಹೇಳಿಬಿಡ್ತಾರೆ, ನಾವು ಮನೆ ಪರಿವಾರವನ್ನ ಬಿಡ್ತೇವೆ ಅಂತ. ನೀವ್ ಹೇಳ್ತೀರಿ, ಇಡೀ ಜಗತ್ತಿನ ವಿಕಾರಗಳ ಸನ್ಯಾಸವನ್ನ ನಾವು ಮಾಡ್ತೇವೆ. ಹೊಸ ಜಗತ್ತಿನಲ್ಲಿ ಹೋಗ್ಬೇಕಾಗಿರೋದು ಎಷ್ಟು ಸಹಜ ಇದೆ. ಆ ತಂದೆ ನಾವು ಮಕ್ಕಳಿಗೆ ಪರಿಶ್ರಮ ಕೇವಲ ಈ ವಿಚಾರದ್ದು ಕೊಡ್ತಾರೆ. ಬಾಬಾ ನಮ್ಮ ತಂದೆ, ಶಿಕ್ಷಕ, ಸದ್ಗುರು ಎಲ್ಲರನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಅಕ್ಷರ ಅಂತೂ ಎರಡೇ ಮಾತು, ಮನ್ಮನ ಭವ. ಇದರಲ್ಲಿ ಎಲ್ಲವೂ ಮಾತು ಸಮ್ಮಿಳಿತವಾಗಿದೆ. ಆದ್ರೆ ಇದನ್ನ ಮರ್ತು ಬಿಟ್ಟಿದ್ದಾರೆ. ಆದ್ರೆ ಬುದ್ಧಿಯಲ್ಲಿ ಏನೆಲ್ಲ ನೆನಪು ಇರ್ತದೆ? ಇಲ್ಲ ಅಂದ್ರೆ ಪ್ರತಿನಿತ್ಯ ಬರೆದು ಇಡಿ. ಇಷ್ಟು ಸಮಯ ನಾವು ಯಾವ ಸ್ಥಿತಿಯಲ್ಲಿ ಇದ್ದೆವು ಅಂತ ಗೊತ್ತಾಗತ್ತೆ. ಚಾರ್ಟ್ ಅನ್ನ ಇಡಿ ಅಂತಾರೆ ಬಾಬಾ. ನೀವು ಕುಳಿತಿದ್ದೀರಿ ತಂದೆ, ಟೀಚರ್, ಸದ್ಗುರುವಿನ ಸಮ್ಮುಖದಲ್ಲಿ. ಅವರೇ ನೆನಪು ಅವಶ್ಯ ಬರ್ತಾ ಇರ್ಬೇಕಾಗಿದೆ. ಸ್ಟೂಡೆಂಟ್ಗೆ ಟೀಚರ್ನ ನೆನಪು ಬರ್ತದೆ, ಆದ್ರೆ ಇಲ್ಲಿ ಮಾಯ ಆಗಿರೋದ್ರಿಂದ ಏಕದಮ್ ಮೂಡನ್ನೇ ಆಫ್ ಮಾಡ್ಬಿಡತ್ತೆ. ಇಡೀ ರಾಜ್ಯ ಭಾಗ್ಯವನ್ನ ಕಸ್ಕೊಂಡ್ಬಿಡತ್ತೆ. ನಿಮಗೆ ಗೊತ್ತೇ ಆಗೋದಿಲ್ಲ. ನೀವು ಬಂದಿದ್ರಿ, ಆಸ್ತಿಯನ್ನ ಪಡ್ಕೊಂಡಿದ್ರಿ, ನಂತರ ಮಿಲನ ಅಂತೂ ನಡೆಯೋದೇ ಇಲ್ಲ. ಈ ರೀತಿ ಹೇಳ್ತೀರಿ, ಬಲೆ ಸ್ವರ್ಗದಲ್ಲಂತೂ ನಡೀರಿ. ಆದರೆ ಅವರು ಇದು ಯಾವ ದೊಡ್ಡ ಮಾತೇನಲ್ಲ. ಇಲ್ಲಿ ಬಲೆ ಬಂದಿದ್ದೀರಿ, ಆದ್ರೆ ಓದಿಲ್ಲ ಅಂದ್ರೆ ನಂತರ ಸ್ವರ್ಗದ ಹೋಗ್ತೀರಿ. ಇಲ್ಲಿ ಕುಳಿತಿದ್ದೀರಿ, ತಿಳ್ಕೊಳ್ತೀರಿ ಸ್ವರ್ಗದಲ್ಲಿ ಹೋಗೋದು. ಅದಕ್ಕಿಂತ ನಂತರ ಮತ್ತೇನಾಗೋದು? ಅಲ್ಲಿ ಶಿಕ್ಷಣ ಅಂತೂ ಇರೋದಿಲ್ಲ. ಸ್ವಲ್ಪನೂ ಕೇಳಿದ್ರೂ ಕೂಡ ಅದರ ಫಲ ಸಿಗತ್ತೆ. ಪಡಾಯಿ ಶಿಕ್ಷಣದಿಂದಲೇ ನಿಮ್ಮ ಎಲ್ಲ ಬಾಡಿ ಕಾನ್ಶಿಯಸ್ ಎಲ್ಲವೂ ಸಮಾಪ್ತಿಯಾಗ್ತಾ ಹೋಗತ್ತೆ.
ತಂದೆಯಿಂದ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಬೇಕಂದ್ರೆ ಪುರುಷಾರ್ಥ ಅವಶ್ಯ ಮಾಡ್ಬೇಕಾಗತ್ತೆ. ಪಡಾಯಿ ನೆನಪು ಇತ್ತು ಅಂದ್ರೆ 84 ಜನ್ಮದ ಚಕ್ರದ ನೆನಪು ಇರತ್ತೆ. ಇಲ್ಲಿ ಕುಳಿತಿರೋದ್ರಿಂದ ಎಲ್ಲವೂ ನೆನಪಿಗೆ ಅವಶ್ಯವಾಗಿ ಬರ್ತದೆ. ಆದ್ರೆ ಇದು ಕೂಡ ನೆನಪಿನಲ್ಲಿ ಬರೋದೇ ಇಲ್ಲ. ಒಂದ್ ವೇಳೆ ನೆನಪು ಇದ್ದು ಬಿಟ್ರೆ ಯಾರಿಗಾದ್ರೂ ತಿಳಿಸ್ಕೊಡ್ಬಹುದು. ಚಿತ್ರಗಳಂತೂ ಎಲ್ಲರ ಬಳಿ ಸಮ್ಮುಖದಲ್ಲಿದೆ. ಶಿವಬಾಬರ ಚಿತ್ರದ ಮೇಲೆ ನೀವು ಯಾರಿಗಾದ್ರೂ ತಿಳಿಸ್ಕೊಟ್ರೆ ಅವ್ರು ಎಂದೂ ಕೂಡ ಕೋಪ ಮಾಡೋದಿಲ್ಲ. ಅವರಿಗೆ ಹೇಳಿ, ನಾವು ನಿಮ್ಗೆ ತಿಳಿಸ್ತಾ ಇದ್ದೀವಿ, ಇದು ಬೇಹದ್ದಿನ ತಂದೆಯ ಮಾತಾಗಿದೆ. ಇವರ ಒಂದು ಜೊತೆಯಲ್ಲಿ ನಮ್ಮ ಸಂಬಂಧ ಏನಿದೆ, ಈ ರೀತಿ ವ್ಯರ್ಥ ಚಿತ್ರಗಳನ್ನ ನೋಡಬಾರದು. ನಿಮ್ಮದು ಆತ್ಮ ಶಿಕ್ಷಣವನ್ನ ಪಡ್ಕೊಳ್ತಾ ಇದೆ. ಆತ್ಮನೇ ಎಲ್ಲವನ್ನ ಮಾಡತ್ತೆ. ಟೀಚರ್ ಕೂಡ ಆತ್ಮನೇ ಆಗಿದೆ. ತಂದೆ ಈ ರಥದ ಮೂಲಕ ಎಲ್ಲ ಕಾರ್ಯವನ್ನ ಮಾಡಿಸ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ, ಸತ್ಯುಗದ ಸ್ಥಾಪನಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕಲಿಯುಗದ ಹೆಸರು ನಿಶಾನಿ ಇರೋದೇ ಇಲ್ಲ. ಮನುಷ್ಯರು ಎಲ್ಲಿಂದ ಬಂದಿದ್ದಾರೆ, ಸರ್ವಿಸೇಬಲ್ ಮಕ್ಕಳು ಮಧುರ ಮನೆಗೆ ವಾಪಸ್ ಆಗಿದ್ದಾರೆ. ಸೇವೆಯನ್ನ ಮಾಡ್ಲಿಲ್ಲ ಅಂದ್ರೆ ತಿಳ್ಕೊಳ್ಳಾಗತ್ತೆ ಬುದ್ಧಿನೇ ಇಲ್ಲ ಅಂತ ಹೇಳಿ. ಹೇಗೆ ಬುದ್ಧು ಕುತ್ಕೊಂಡಿದ್ದಾರೆ, ತಂದೆಯನ್ನ ತಿಳ್ಕೊಳ್ಬೇಕಾಗತ್ತೆ. ಪತಿತ ಪಾವನ ತಂದೆಯನ್ನ ನೆನಪು ಮಾಡೋದ್ರಿಂದಲೇ ಆಸ್ತಿಯ ಸುಗಂಧ ಹೊರಹೊಮ್ಮತ್ತೆ. ನೆನಪು ಮಾಡ್ತಾ ಮಾಡ್ತಾ ಸತ್ತಾಗ ತಂದೆಯ ಎಲ್ಲ ಆಸ್ತಿ ಸಿಗತ್ತೆ. ಬೇಹದ್ದಿನ ತಂದೆಯ ಆಸ್ತಿಯಂತೂ ಸ್ವರ್ಗದ ಆಸ್ತಿ ಸಿಗತ್ತೆ. ಬಾಬಾ ತಿಳಿಸ್ತಾರೆ, ನಾವು ಮಕ್ಕಳ ಹತ್ತಿರ ಬ್ಯಾಡ್ಜ್ ಕೂಡ ಇದೆ. ಮನೆಯಲ್ಲಿ ಮಿತ್ರ ಸಂಬಂಧಿಗಳು ಮುಂತಾದವರು ಬರ್ತಾರೆ, ಅವರಿಗೆ ವ್ಯತ್ಯಾಸ ಕಂಡು ಬರುತ್ತೆ. ಯಾರಾದ್ರೂ ಶರೀರ ಬಿಡ್ತಾರೆ ಅಂದಾಗೂ ಕೂಡ ಒಳ್ಳೇದೇ ಆಯ್ತು ಅಂತ ಹೇಳ್ತಾರೆ. ಈಗ ನಾವ್ಗೆ ಬಹಳ ಚೆನ್ನಾಗಿ ಸರ್ವಿಸ್ ಅನ್ನ ಮಾಡ್ಬೇಕಾಗತ್ತೆ. ಶಿವಬಾಬರ ಚಿತ್ರ ಅಂತೂ ಬಹಳ ಪ್ರೀತಿಯಾಗಿದೆ, ಬಹಳ ಚೆನ್ನಾಗಿದೆ. ಬಲೆ ದೊಡ್ಡದಾದಂದ್ ಮಾಡಿ ಇಟ್ಕೊಳ್ಳಿ, ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ಈ ರೀತಿ ಅಂತೂ ಅಲ್ಲ, ಇವರು ಬ್ರಹ್ಮ ಆಗಿದ್ದಾರೆ, ಇವರು ಗುಪ್ತ ಇದ್ದಾರೆ, ನೀವು ಗುಪ್ತವನ್ನು ತಿಳ್ಕೊಳ್ತಾ ಇದ್ದೀರಿ. ಕೇವಲ ಶಿವನ ಚಿತ್ರವನ್ನ ಇಡಲಾಗ್ತದೆ, ಎಲ್ಲರನ್ನೂ ಕೂಡ ಇದ್ರ ಮೇಲೆ ಕೂರಿಸಲಾಗ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ಶಿವ್ ಬಾಬಾ ತಂದೆ, ಶಿಕ್ಷಕ, ಸದ್ಗುರು ಆಗಿದ್ದಾರೆ. ಇವರು ಬರ್ತಾರೆ ಹೊಸ ಜಗತ್ತಿನ ಸ್ಥಾಪನೆಯನ್ನ ಮಾಡೋದಿಕ್ಕೋಸ್ಕರ. ಅದು ಸಂಗಮ ಯುಗದಲ್ಲೇ ಬರ್ತಾರೆ. ಈ ಜ್ಞಾನ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ ಅಲ್ವೇ? ಹೇಳ್ರಿ, ಶಿವಬಾಬಾವ್ರನ್ನ ನೆನಪು ಮಾಡಿ ಯಾವುದೇ ದೇಹದಾರಿಯನ್ನ ಮಾಡಬಾರದು. ಶಿವಬಾಬಾ ಪತಿತ ಪಾವನ ಅವರು ಆಗಿದ್ದಾರೆ. ನನ್ನ ಒಬ್ಬನನ್ನೇ ನೆನಪು ಮಾಡಿ, ಆಗ ನೀವು ನನ್ನ ಜೊತೆಗೆ ಬಂದು ಬಿಡುವಿರಿ. ನೀವು ಗುಪ್ತವಾದಂತಹ ಸರ್ವಿಸ್ ಮಾಡ್ತಾ ಇದ್ದೀರಾ. ಈ ಲಕ್ಷ್ಮೀನಾರಾಯಣರು ಈ ಜ್ಞಾನದಿಂದಲೇ ಈ ರೀತಿ ತಯಾರಾಗಿದ್ದಾರೆ. ಹೇಳಲಾಗತ್ತೆ, ಶಿವಬಾಬಾ ನಿರಾಕಾರ, ಅವರು ಜ್ಞಾನವನ್ನ ಹೇಗೆ ಪಡ್ಕೊಳ್ತಾರೆ? ಹರೇ, ನೀವು ಆತ್ಮವು ನಿರಾಕಾರ ಆಗಿದೆ, ಅವರು ಹೇಗೆ ಬರ್ತಾರೆ? ಅದು ಕೂಡ ಈಗ ಮೇಲಿನಿಂದ ನೀವು ಬಂದು ತಿಳ್ಕೊಳ್ತಿದ್ದೀರಿ, ಪಾಠ ಮಾಡ್ತೀರಿ. ತಂದೆನೇ ಬಂದು ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಸಾಧಾರಣ ಬೂಢ ಶರೀರದಲ್ಲೂ ಕೂಡ ಬಾಬಾ ಬರ್ತಾರೆ, ತಿಳಿಸ್ಕೊಡ್ತಾರೆ. ಇದು ಬಹಳ ಯುಕ್ತಿ ಬೇಕು ತಿಳಿಸ್ಕೊಡೋದಿಕ್ಕೆ. ಕೆಲವರು ಹೇಳ್ತಾರೆ, ನೀವು ಭಕ್ತಿಯನ್ನ ಮಾಡಿಲ್ಲ ಅಂತ ಹೇಳಿ. ಹೇಳ್ರಿ, ನಾವಂತೂ ಎಲ್ಲವನ್ನ ಮಾಡಿದ್ದೇವೆ, ಯುಕ್ತಿಯಿಂದ ನಡಿಬೇಕಾಗಿದೆ. ಯಾರಿಗೂ ಎಬ್ಬಿಸುವಂತ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಏನು ಯುಕ್ತಿಯ ರಚನೆ ಆಗಿದೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಸರ್ವಿಸ್ ಅಂತೂ ಬಹಳ ಬಹಳ ಮಾಡಬಹುದು. ಗಂಗೆಯ ನದಿಯ ತೀರದಲ್ಲಿ ಹೋಗಿ ಸರ್ವಿಸ್ ಅನ್ನ ಮಾಡಬಹುದು. ಈ ಒಂದು ಸ್ಥೂಲವಾದ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಏನಾಗತ್ತೆ? ಏನ್ ಆತ್ಮ ಪಾವನ ಶುದ್ಧ ಆಗ್ಬಿಡತ್ತೇನೋ? ನೀವಂತೂ ಭಗವಂತನನ್ನ ಹೇಳ್ತೀರಿ, ಹೇ ಪತಿತ ಪಾವನ ಬನ್ನಿ ಅಂತ ಹೇಳಿ. ಬಂದು ಪಾವನರನ್ನಾಗಿ ಮಾಡ್ರಿ. ನಂತರ ಅವರು ಪತಿತ ಪಾವನ ಆಗಿದ್ದಾರೆ, ಇದನ್ನ ಯಾರೂ ತಿಳ್ಕೊಂಡೇ ಇಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ನಾನು ಶಿವಬಾಬಾ ಪತಿತ ಪಾವನೋ ಅಥವಾ ಸ್ಥೂಲ ನೀರಿನ ಗಂಗೆ ಪತಿತ ಪಾವನಿನೋ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಬಾಬಾ ಹೇಳ್ತಾರೆ, ಈ ಒಂದು ನದಿಗಳಂತೂ ಎಷ್ಟೊಂದಿದೆ, ಆದರೆ ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ. ಈ ಒಂದು ನೀರಿನ ನದಿಗಳಂತೂ ಸದೈವ ಹರಿತನೇ ಇರುತ್ತೆ. ಬಾಬಾರವರು ಪಾವನ ಆಗೋದಿಕ್ಕೋಸ್ಕರ ಬರಕ್ಕೆ ಹೇಳ್ತಾ ಇದ್ದಾರೆ. ಆತ್ಮ ಬರ್ತಾರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ, ಬಂದು ಪಾವನರನ್ನಾಗಿ ಮಾಡ್ತಾರೆ. ಅಲ್ಲಿ ಯಾವುದೇ ಪತಿತರು ಇರಲು ಸಾಧ್ಯವಿಲ್ಲ. ಹೆಸರೇ ಸ್ವರ್ಗ, ಹೊಸ ಜಗತ್ತು. ಈಗಂತೂ ಹಳೆಯ ಜಗತ್ತು, ಈ ಸಂಗಮ ಯುಗ ನಿಮ್ಗೆ ಗೊತ್ತೇ ಇದೆ, ಮತ್ತು ಬೇರೆ ಯಾರಿಗೂ ಕೂಡ ಇದು ಗೊತ್ತೇ ಇಲ್ಲ. ಬಾಬಾ ಅನೇಕ ಪ್ರಕಾರದ ಸೇವೆಯ ಯುಕ್ತಿಗಳನ್ನ ತಿಳಿಸ್ಕೊಡ್ತಾ ಇರ್ತಾರೆ. ಬುದ್ಧರು ಆಗಬೇಕಾಗಿಲ್ಲ. ಹೇಳಲಾಗ್ತದೆ, ಅಮರನಾಥದಲ್ಲಿ
ಎಲ್ಲ ಬಹಳ ಸುಂದರವಾದಂತಹ ಪಾರಿವಾಳ ಪಿಜನ್ ಪೈಗಾಮ್ ಅದನ್ನೇನ್ ಮಾಡತ್ತೆ, ಎಲ್ಲ ಕಡೆ ಮೆಸೇಜ್ ಅನ್ನ ತಲುಪಿಸೋ ಕಾರ್ಯವನ್ನ ಮಾಡತ್ತೆ. ಈ ರೀತಿ ಎಲ್ಲ ಪರಮಾತ್ಮನ ಪೈಗಾಮ್ ಮೇಲ್ಗಡೆಯಿಂದ ಕಬೂತರ್ ತಗೊಂಡ್ ಬರ್ತಾರೆ, ಪ್ರಾಣಿ ಪಾರಿವಾಳ ತಗೊಂಡ್ ಬರುತ್ತೆ ಅಂತ ಅರ್ಥ ಅಲ್ಲ. ಈಗ ಇಲ್ಲಿ ನಿಮಗೆ ಗೊತ್ತಿದೆ, ಅನೇಕ ಹೆಜ್ಜೆಗಳಲ್ಲಿ ಲಿಖಕರ್ ಕಟ್ ಹಾಕ್ಬಿಟ್ಲಾಗಿದೆ, ಅವರಿಗೆ ಸಹಜ ರೀತಿಯಾಗಿ ದಾನ ಸಿಗ್ತಾ ಹೋಗತ್ತೆ ಅಂದಾಗ ಅಲ್ಲಿ ಇಲ್ಲಿ ಅಲೆದಾಡುವ ಅವಶ್ಯಕತೆ ಇರೋದಿಲ್ಲ. ನೀವು ಕೂಡ ಈಗ ಇಲ್ಲಿ ದಾನ ಸಿಗ್ತಾ ಇದೆ, ನಿಮ್ಮ ಬುದ್ಧಿಯಲ್ಲಿ ಇದೆ, ವಿಶ್ವದ ರಾಜ್ಯ ಭಾಗ್ಯ ಇಲ್ಲಿಂದನೇ ಸಿಗತ್ತೆ. ನಂತರ ತಿಳ್ಕೊಳ್ಳಾಗ್ತದೆ, ಈ ಒಂದು ಮಿಲನ ಆಗ್ತಾ ಇರತ್ತೆ, ಪುನಃ ಪುನಃ ಇದೇ ರೀತಿ ನಡೆಯತ್ತೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸಹಜ ರೀತಿ ದಾನ ಸಿಗ್ತಾ ಹೋಗತ್ತೆ, ಅಲ್ಲಿ ಇಲ್ಲಿ ಅಲೆದಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಬುದ್ಧಿಯಲ್ಲಿ ಇದೆ ವಿಶ್ವದ ರಾಜ್ಯ ಭಾಗ್ಯ ಇಲ್ಲಿಂದಲೇ ಈಗ ಸಿಗತ್ತೆ. ನಂತರ ತಿಳ್ಕೊಳ್ಳಾಗತ್ತೆ, ದಾನ ಯಹಾ ಮಿಲ್ತಾ ಹೈ ತೋ ಫಿರ್ ಹೀರ್ ಜಾತೆ ಹೇ. ಬಾಬಾ ಹೇಳ್ತಾರೆ, ನೀವೆಲ್ಲ ಆತ್ಮರೂಪಿ ಚೈತನ್ಯದಲ್ಲಿ ಇದ್ದೀರಿ, ಅವಿನಾಶಿ ಜ್ಞಾನ ರತ್ನಗಳ ದಾನವನ್ನ ಮಾಡ್ತಾ ಇದ್ದೀರಾ. ಬಾಬಾ ತಿಳಿಸ್ತಾರೆ, ಶಾಸ್ತ್ರಗಳಲ್ಲಿಯೂ ಇದೆ, ಪಕ್ಷಿಗಳಂತೂ ಸಾಗರವನ್ನ ಎಲ್ಲ ಒಣಗಿಸಿ ಬಿಟ್ಟಿತು ಅಂತ ಹೇಳಿ ಬಹಳ ಕಥೆಗಳನ್ನ ಬರೆದಿದ್ದಾರೆ. ಮನುಷ್ಯರು ಹೇಳ್ತಾರೆ ಸತ್ಯ ಸತ್ಯ ಅಂತ ಹೇಳ್ಬಿಟ್ಟು, ನಂತರ ಹೇಳ್ತಾರೆ ಸಾಗರದಿಂದ ದೇವತೆಗಳು ಹೊರ ಬಂದ್ರು ಅಂತ ಹೇಳಿ, ರತ್ನಗಳ ತಟ್ಟೆಯನ್ನ ತುಂಬಿಕೊಂಡು ಹೊರ ಬಂದ್ರು ಅಂತ ಹೇಳ್ತಾರೆ. ತಿಳಿಸ್ಕೊಡ್ತಾ ಇದ್ದಾರೆ, ಈಗ ಸಮುದ್ರದಿಂದ ದೇವತೆಗಳು ಬರಲು ಹೇಗೆ ಸಾಧ್ಯ? ಸಮುದ್ರದಲ್ಲಿ ಮನುಷ್ಯರು ಅಥವಾ ದೇವತೆಗಳು ಇರಲು ಸಾಧ್ಯವೇ ಇಲ್ಲ. ಏನು ಅರ್ಥನೇ ಮಾಡ್ಕೊಂಡೇ ಇಲ್ಲ. ಜನ್ಮ ಜನ್ಮಾಂತರ ಸುಳ್ಳು ಹೇಳುವಂತ ಅಭ್ಯಾಸ ಬಂದಿರೋದ್ರಿಂದ ಈಗ ಮತ್ತೆ ಸುಳ್ಳು ಕಾಯ ಸುಳ್ಳು ಮಾಯ ಅಂತೆಲ್ಲ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಸತ್ಯವಾದಂತಹ ಸುಳ್ಳಿನ ಸಂಸಾರದಲ್ಲಿ ಎಷ್ಟು ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ. ಎಲ್ಲವನ್ನ ಮರೆತು ನಡೆದಾಡ್ತಾ ತಿರುಗಾಡ್ತಾ ಇನ್ಸಾಲ್ವೆಂಟ್ ಆಗಿಬಿಟ್ಟಿದ್ದೀರಿ. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಎಷ್ಟು ಯುಕ್ತಿಯಿಂದ ತಿಳಿಸ್ಕೊಡ್ಬೇಕಾಗಿದೆ. ಕೋಟಿಯಲ್ಲಿ ಕೆಲವರ ಬುದ್ಧಿಯಲ್ಲಿ ಮಾತ್ರ ಇದು ಕುತ್ಕೊಳ್ಳುತ್ತೆ. ಇದು ಬಹಳ ಬಹಳ ಸಹಜ ಜ್ಞಾನ ಮತ್ತು ಸಹಜ ಯೋಗ ಆಗಿದೆ. ತಂದೆ ಟೀಚರ್ ಸದ್ಗುರುವನ್ನ ನೆನಪು ಮಾಡೋದ್ರಿಂದಲೇ ಅವರ ಒಂದು ಎಲ್ಲವೂ ಕೂಡ ಬುದ್ಧಿಯಲ್ಲಿ ಬಂದ್ಬಿಡ್ತದೆ. ತಮಗೆ ತಾವು ಪರಿಶೀಲನೆ ಮಾಡ್ಕೊಳ್ಬೇಕು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಬಾಬಾ ಬಾಬಾ ಅಂತ ಹೇಳಿ ನೆನಪು ಮಾಡ್ತಾ ಇರಿ, ಆಗ ಬೇರೆ ಅನ್ಯ ಎಲ್ಲದರಿಂದ ಬುದ್ಧಿಯೋಗ ಡಿಟ್ಯಾಚ್ ಆಗತ್ತೆ. ನಿಮ್ಮ ಬುದ್ಧಿಯನ್ನ ಈಗ ತಿಳ್ಕೊಳ್ಬೇಕಾಗಿದೆ. ಎಷ್ಟು ಮಧುರಾತಿ ಮಧುರ ಮಾತುಗಳು ತಂದೆಯ ಸಮಾನವಾಗಿದ್ದಾವೆ. ಯುಕ್ತಿಗಳನ್ನು ರಚನೆ ಮಾಡ್ತಾ ಇರ್ತಾರೆ. ನೀವು ಯಾರದ್ದೇ ಬೈಟ್ ತಿಳಿಸಿಕೊಟ್ಟಾಗ ನಿಮ್ಮದು ಎಲ್ಲ ಶತ್ರುಗಳು ಆಗೋದೇ ಇಲ್ಲ. ಯಾರು ನಿಮಗೆ ಜ್ಞಾನ ಕುಳಿತು ತಿಳಿಸ್ಕೊಟ್ಟಾಗ ಯಾರು ನಿಮಗೆ ಶತ್ರುಗಳು ಅಂತ ಆಗೋದೇ ಇಲ್ಲ. ಅಂತಿಮದವರೆಗೂ ಇದು ನಡೀತಾ ಇರತ್ತೆ. ಶಿವನ ಚಿತ್ರವನ್ನ ನೋಡಿ ಹಾರ್ತಾರೆ, ಆದ್ರೆ ಇಲ್ಲ, ಅರೆ ಇದಂತೂ ಆತ್ಮಗಳ ತಂದೆ ಆಗಿದ್ದಾರೆ ಅಲ್ವೇ, ತಂದೆಯನ್ನ ನೆನಪು ಮಾಡಿ ಇದರಿಂದ ಬಹಳಷ್ಟು ಲಾಭ ಉಂಟಾಗತ್ತೆ. ಇದಕ್ಕೆ ನೆನಪು ಮಾಡೋದ್ರಿಂದಲೇ ನೀವು ಪತಿತರಿಂದ ಪಾವನರಾಗ್ತೀರಿ. ಇದೆಲ್ಲನೂ ಕೂಡ ಬಹಳ ಯುಕ್ತಿಗಳನ್ನು ರಚನೆ ಮಾಡಲಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ, ತಂದೆಯ ನೆನಪು ಎಲ್ಲರಿಗೂ ಒಬ್ಬ ಪಿತಾ ತಂದೆ ಆಗಿದ್ದಾರೆ. ಪತಿತರಿಂದ ಪಾವನರಾಗ್ತೇವೆ. ಬಾಬಾ ಬಿಟ್ರೆ ಬೇರೆ ಯಾರ ನೆನಪು ಕೂಡ ಬರಬಾರದು. ಅನ್ಯ ಎಲ್ಲ ಸಂಘವನ್ನ ಬಿಟ್ಟು ಒಬ್ಬ ಸಂಘನಲ್ಲೇ ಇರಬೇಕು. ಬಾಬಾ ಹೇಳ್ತಾರೆ, ತಂದೆಯನ್ನ ನೆನಪೇ ಮಾಡೋದಿಲ್ಲ, ನೆನಪಿನ ಯಾತ್ರೆಯಲ್ಲಿ ಇರೋದೇ ಇಲ್ಲ. ಪಾವನರಾಗೋದು ಹೇಗೆ? ಮನೆಯಲ್ಲಿದ್ದರೂ ನೀವು ಮಕ್ಕಳು ಸರ್ವಿಸ್ ಅನ್ನ ಮಾಡ್ತೀರಿ, ಬಹಳ ಮಿತ್ರ ಸಂಬಂಧಿ ಮುಂತಾದವುಗಳಿಗೆ ನಿಮಗೆ ಸಿಗತ್ತೆ. ಭಿನ್ನ ಭಿನ್ನ ಯುಕ್ತಿಗಳನ್ನು ರಚನೆ ಮಾಡ್ತೀರಿ, ಬಹಳಷ್ಟು ಜನರ ಕಲ್ಯಾಣವಾಗತ್ತೆ. ಆದ್ರೆ ಮೂಳೆಗಳಂತೂ ಇದು ಒಂದೇ ಆಗಿದೆ. ಕೋಯಿ ಹಟ್ಟಿ ಹೇ ನಹಿ ತೋ ಜಾಯಂಗೆ ಕಹಾ ಅಚ್ಚ. ಒಬ್ರೊಬ್ರದ್ದು ಒಂದೊಂದ್ ರೀತಿ ನಂಬರ್ ವಾರ್ ಅಂತೂ ಇದ್ದೇ ಇದ್ದಾರೆ. अच्छा मीठे मीठे सिकिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ, ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಯುಕ್ತಿಯಿಂದ ನಡೆಯಬೇಕು.
ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಯುಕ್ತಿಯಿಂದ ನಡೆಯಬೇಕು. ಯಾರಿಗೂ ಬೇಸರವನ್ನ ಮಾಡಬಾರದು. ಪವಿತ್ರರು ಅವಶ್ಯವಾಗಿ ಆಗಬೇಕು. ಒಬ್ಬ ತಂದೆಯಿಂದಲೇ ಅವಿನಾಶಿ ಜ್ಞಾನ ರತ್ನಗಳ ದಾನವನ್ನ ಪಡ್ಕೊಳ್ಬೇಕು. ತಮ್ಮ ಬುದ್ಧಿ ರೂಪಿ ಜೋಳಿಗೆಯನ್ನ ತುಂಬಿಸಿಟ್ಟಿರಬೇಕು. ಬುದ್ಧಿಯ ಅಲೆದಾಟ ಎಲ್ಲವನ್ನ ನಿಲ್ಲಿಸಬೇಕು. ಪೈಗಾಮ್ ಎಲ್ಲರಿಗೂ ಕೊಟ್ಟು ತಂದೆಯ ಸಂದೇಶವಾಹಕರು ಆಗಬೇಕು. ವರದಾನ: ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಸರ್ವ ಎಳೆತಗಳಿಂದ ಮುಕ್ತರಾಗಿರುವಂತಹ ರಾಜ ಋಷಿ ಆಗಿರಿ. ರಾಜ ಋಷಿ ಎಂದರೆ ಒಂದು ಕಡೆ ರಾಜ್ಯ, ಇನ್ನೊಂದು ಕಡೆ ಋಷಿ ಅಂದರೆ ದೇಹಾಭಿಮಾನ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಒಂದ್ ವೇಳೆ ಎಲ್ಲಿಯಾದ್ರೂ ಸ್ವಯಂನಲ್ಲಿ, ವ್ಯಕ್ತಿಯಲ್ಲಿ, ವಸ್ತುವಿನಲ್ಲಿ ಎಲ್ಲಿಯಾದ್ರೂ ಎಳೆತ ಇತ್ತು ಅಂದ್ರೆ ಆಗ ರಾಜ ಋಷಿಗಳಾಗಲು ಸಾಧ್ಯ ಇಲ್ಲ. ಯಾರ ಸಂಕಲ್ಪದಲ್ಲಿಯೂ ಸ್ವಲ್ಪ ಎಳೆತ ಇತ್ತು ಅಂದ್ರೆ ಅವರು ಎರಡೂ ದೋಣಿಯಲ್ಲಿ ಕಾಲಿಟ್ಟ ಹಾಗೆ. ನಂತರ ಅವರು ಇಲ್ಲಿಯೂ ಅಲ್ಲ ಅಲ್ಲಿಯೂ ಅಲ್ಲದವರಾಗಿ ಬಿಡುತ್ತಾರೆ. ಆದ್ದರಿಂದ ರಾಜ ಋಷಿಗಳು ಆಗಿರಿ, ಬೇಹದ್ದಿನ ವೈರಾಗಿಗಳಾಗಿರಿ. ಅಂದರೆ ಒಬ್ಬ ತಂದೆ ಬಿಟ್ಟು ಅನ್ಯರಿಲ್ಲ. ಈ ಒಂದು ಪಾಠವನ್ನ ಪಕ್ಕಾ ಮಾಡಿಕೊಳ್ಳಿರಿ. ಸ್ಲೋಗನ್: ಕ್ರೋಧ ಅಗ್ನಿಯ ರೂಪ ಆಗಿದೆ. ಅದು ಸ್ವಯಂವನ್ನು ಸುಡುತ್ತದೆ ಮತ್ತು ಅನ್ಯರನ್ನು ಸುಡುತ್ತದೆ. ಅಚ್ಚಾ, ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ.